ಸೊ ಎಲ್ಲ ಕೂಡ ಒಂದೇ ನಿಮ್ದು ಪತ್ರಿಕಾ ಭವನ, DC ಆಫೀಸು, ಆಮ್ಯಾಗ ನಮ್ಮ ಫ್ಲೈಓವರು, ಆಮ್ಯಾಗ ಉದ್ಲಿ ROB, ಇವು ನಾಲ್ಕಂತಿ ಒಂದೇ ಟೈಮ್. ಇನ್ನೂ ಬಹುಶಃ ಇನ್ನೂ ಕೆಲವು ಹೊಸ ಸರ್ದಾರ್ ಹೈಸ್ಕೂಲ್ ದುಡ್ಡು ಕೊಟ್ಟವ್ರೆ, ಅದೊಂದು ಇದೆ. ಸ್ಟೇಡಿಯಂ ಮತ್ತೆ ದುಡ್ಡು ಕೊಟ್ಟಿರ ಅಲ್ಲಿ ನಮ್ಮ ರಾಮತೀರ್ಥ ನಗರ. ಸೊ ಕೆರೆ ತುಂಬ ಹೊಸ ಯೋಜನೆ ಕೂಡ ಇದ್ದಾರೆ. ಮತ್ತು ಹಳಿದು ಹಿಂದೆ ನಾವು ಮಾಡಿದಾಗ 13ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು, ಈಗ ಅದು ಕಂಪ್ಲೀಟ್ ಆಗಿದ್ದಾರೆ. ಸುಮಾರು ಒಂದು 10-15 ಆಗ್ಬೋದ್ರಿ. ಒಂದೇ ಸಾರಿ CM ಅವ್ರು ಕರ್ಕೊಂಡ್ಬಂದು ಒಂದು ಕಾರ್ಯಕ್ರಮ ಮಾಡಿ ಮಾರ್ಚ್ 30ರೊಳಗೆ. ಏನ್ ಮಾಡ್ಲಿಕ್ಕೆ ಆಗಲ್ಲ, ವ್ಯವಸ್ಥೆ ಹಂಗಿದೆ. ನಾವೇನು ನಿಮ್ದು ಸಂಬಂಧ ಇಲ್ಲ, ನಂದು ಸಂಬಂಧ ಇಲ್ಲ, ವ್ಯವಸ್ಥೆ ಹಂಗಿದೆ, ಏನ್ ಮಾಡೋದು. ಈ ಬಜೆಟ್ ಆಗತ್ತೆ ದುಡ್ಡು ಬಂದ್ರೆ ಅದು ಮುಂದಿನ ವರ್ಷದಾಗ ಸುಧಾರಣೆ ಮಾಡೋದು ನಮ್ ಕೈಗೆಲ್ಲ. ಏನ್ ಮಾಡೋದು, ಒಂದ್ಸಲ ಮಾಡ್ಯಾರ. ಈಗಂತಿ ನಮ್ಗೆ ಹೇಳಿದ್ದು 5 ಅಂತಿ ನಮ್ ಮುಂದೆ ಕೈಯಲ್ಲಿ ಇದಾವ್ರ. ಈಗ ಅನುದಾನ ಇದೆಯಲ್ಲ ಎಲ್ಲದಕ್ಕೂ. DC ಆಫೀಸು 75 ಕೋಟಿ, 55+25 ಕೊಟ್ಟಿರೆ. ನಿಮ್ ಪತ್ರಿಕಾ ಭವನ 10 CR, ಆಮ್ಯಾಗ ಉದ್ಲಿ ROB 35 crore, ಫ್ಲೈಓವರ್ 70 crore. ಆಮ್ಯಾಗ ಸುಮಾರು ಆಲ್ರೆಡಿ ಇಲ್ಲಿವರೆಗೆ 30 ಕೋಟಿ ಅಂದ್ರೆ 3 ವರ್ಷದಲ್ಲಿ 30 crore ಕೊಟ್ಟಿದ್ರೆ. ಇನ್ನು 20 crore ಇನ್ನು ಮುಂದಿನ 10 ಕೊಡ್ಬೇಕು, ಅಂದ್ರೆ ಒಂದು ಹಂತಕ್ಕೆ ಬರ್ತದೆ ಅದು. ಸೊ ಇನ್ನು ತಾಲೂಕಾ ಮಟ್ಟದಲ್ಲಿ ಬಹಳಷ್ಟು ಕಾಮಗಾರಿಗಳಿದ್ದಾರೆ. ನಮ್ಮ ಗೋಕಾಕದು ಲೋಳಸೂರು ಬ್ರಿಡ್ಜ್ 40 crore ಅದು ಮಾಡ್ತಾ ಇದಾರೆ. ಆಮ್ಯಾಗೆ ಇವ್ರದ್ದು 200 ಎಷ್ಟೇ 215 ಸೌದತ್ತಿ ಅಲ್ಲಮ್ಮ ಡೆವಲಪ್ಮೆಂಟ್ ಸುಮಾರು ಇದೆ. ಮತ್ತು ನಮ್ಮ ಫಸ್ಟ್ ಟೈಮ್ ನಮ್ಮ ಈ ಸಾರಿ ಬ್ರಿಡ್ಜ್ ತಗೋತಾ ಇದ್ವಿ. ಬ್ರಿಡ್ಜ್ಗಳು ನಮ್ಮ ಇಲಾಖೆಯಿಂದ ಲಾಸ್ಟ್ 10 ವರ್ಷದಿಂದ ಎಲ್ಲೂ ಬ್ರಿಡ್ಜ್ ಆಗಿಲ್ಲ. ಖಾನಾಪುರದಲ್ಲಿ 3 ತಗೊಳ್ತಾ ಇದ್ದೀವಿ. ಸೊ ಕೃಷ್ಣ ಕಿತ್ತೂರು 70 crore ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದೀವಿ. 70 crore. ನಿಪ್ಪಾಣಿ ಕಡೆ ಒಂದು, ಬೇಡಿಕೆ ಒಂದು ಮಾಡ್ತಾ ಇದೀವಿ. ಸೊ ಸುಮಾರು ಬ್ರಿಡ್ಜ್ಗಳನ್ನ ಅಂದ್ರೆ 8, 10, 6 ಇದ್ನಾಗಿದೆ. ಇದು ದೊಡ್ಡದಾಗಿರೋದು ಹೇಳ್ತಿದ್ದೀನಿ ನಾನು. ನಾವು 30 ತಿಂಗಳ ಬಂದಿದ್ರಲ್ಲಿ ಅವ್ರೇನು ಹಿಂದೆ ಕೊಟ್ಟಿದ್ರಲ್ಲ, 10 ವರ್ಷದಿಂದ 12 ವರ್ಷದಿಂದ ಕೊಟ್ಟಿದ್ದು, ಇನ್ನೂ ಅದು ಕಾರ್ಯಗತ ಆಗಿಲ್ಲ. ಅದು ನಮ್ಮ ಕಡೆಯಿಂದ ಸಮಸ್ಯೆ ಇದೆ, ಅವ್ರು 2 ಬೋತ್ ಸೈಡ್ ಸಮಸ್ಯೆ ಇದೆ. ಸೊ ನಾವು ಬಂದಾಗ ಸುಮಾರು 48 ಕಾಮಗಾರಿಗಳ ಬಾಕಿ ಇದ್ರು ನಾವು ಅಧಿಕಾರ ವಹಿಸ್ಕೊಂಡಾಗ 30 months ಬ್ಯಾಕ್. ಈಗ ಹೆಚ್ಚು ಕಮ್ಮಿ 6ರಿಂದ 7 ಮಾತ್ರ ಬಾಕಿ ಉಳಿಸಿದೀವಿ. ಅದನ್ನ ಅವ್ರಿಗೆ ಹೇಳಿ ಬಂದೀವಿ, ನಮ್ಮ ಕಡೆ ಯಾವ್ದು ಬಾಕಿ ಇಲ್ಲ. ಅದರಲ್ಲಿ 7ರಲ್ಲಿ 3 ಕೋರ್ಟ್ನಲ್ಲಿ ಇದ್ದಾರೆ. ಸೊ ಬೇರೆ ಬೇರೆ ಕಾರಣಕ್ಕೆ ಇದೆ ಅದು. ಸೊ ಮಾರ್ಚ್ 30ರೊಳಗೆ 100% ನಾವು ಮಾಡ್ತೀವಿ. ಹೊಸ ಅನುದಾನ ಕೊಡಿ ಅಂತ ಹೇಳಿದೀವಿ. ಸೊ ಕೊಡ್ಲಿಕ್ಕೆ ಅವರು ಒಪ್ಕೊಂಡಾರ. ಇಲ್ಲ, ಆಲ್ರೆಡಿ ಅವ್ರ ಕಡೆಗೆ ಅವರು ಇಲಾಖೆಯವರು ಅವ್ರ ಪ್ರೋಗ್ರಾಮ್ ಮಾಡಿ ಕಳಿಸ್ಬೇಕು. ಸೊ ಒಂದ್ 100 ಕಳಿಸಿರ್ತಾರ, 100ರಲ್ಲಿ ಒಂದು 10-20 ತಗೋತಾರ. ಅದಕ್ಕೆ ಯಾವ್ದು ಯೋಗ್ಯ ಇದೆ ಸಜೆಸ್ಟ್ ಮಾಡ್ತೀವಿ. ಯಾವ್ದ್ರೆ ಇಲ್ಲ, ಅದು ಅಲ್ಲಿ ಅವ್ರು ಮಾಡ್ಬೇಕು, ಸೆಂಟ್ರಲ್ ಗವರ್ಮೆಂಟ್ ಮಾಡ್ಬೇಕು. ಅದು ಪೆಂಡಿಂಗ್ ಇದೆ. ಕಳಿಸಿ ಅದು ಆಲ್ರೆಡಿ 17ರಲ್ಲೇ ಕಳಿಸಿದೀವಿ. ಘೋಷಣೆ ಆಯ್ತು, ಅದಕ್ಕೆ ನಂಬರ್ ಕೂಡ ಬಂತ್ರಿ. ಈಗ ಹೋಲ್ಡ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 32 ನ್ಯಾಷನಲ್ ಹೈವೇ ಪೆಂಡಿಂಗ್ ಇದೆ, 32. ಇಲ್ಲ, ನಮ್ ಕಡೆ ಬರೋಲ್ಲ, ಅವ್ರು ನ್ಯಾಷನಲ್ ಹೈವೇದವ್ರು ಅವ್ರು ಮಾಡ್ತಾರೆ. ಅದೇನ್ರಿ ಮಾಹಿತಿ ಇದ್ರೆ ಕೊಟ್ರೆ ನಾವು ಅವ್ರ ಬೇಕಾದ್ರೆ ಕಮ್ಯುನಿಕೇಟ್ ಮಾಡ್ತೇವೆ ಅವ್ರಿಗೆ. ಏನ್ರಿ ಇದ್ರ ಮಾಹಿತಿ ಅಲ್ಲ, 5 ವರ್ಷಕ್ಕೊಮ್ಮೆ ರೀಟೆಂಡರ್ ಮಾಡ್ತಿರ್ತಾರ ಅವ್ರು. 5 yearsಗೆ ರೀಟೆಂಡರ್ ಮಾಡ್ತಾರೆ. ಆಗಿದೆ ಅವ್ರಿಗೆ. ಹ್ಯಾಂಡ್ ಓವರ್ ಕೂಡ ಮಾಡಿದ್ರಲ್ಲ, ನಾವು ಆಲ್ಮೋಸ್ಟ್ ಮಾಡಿದ್ವಿ. ಆಲ್ರೆಡಿ ಅವರು ಅದಕ್ಕೆ ಅಲ್ಲಿ ಪಕ್ಕಕ್ಕೆ ಟ್ರೆಂಚ್ ಮಾಡ್ಲಿಕ್ಕೆ ಕೂಡ ಅವ್ರು ಹೇಳಿದ್ವಿ. ಯಾಕಂದ್ರೆ ನಾಳೆ ಯಾರು ಅಕ್ವೈರ್ ಮಾಡ್ತಾರೆ, ಟ್ರೆಂಚ್ ಮಾಡಿ ಅಂತ ಹೇಳಿದ್ವಿ. ಅದನ್ನ ಮಾಡ್ತಿದ್ದಾರೆ. ನಮ್ ಕಡೆದ ಏನ್ ಸಮಸ್ಯೆ ಇಲ್ಲ, ಏನ್ ಅವರೇ ಮಾಡ್ಬೇಕ್ರಿ. ಅದು ಟೆಂಡರ್ ಆಗೋದು ಈ ಮುಂದಿನ ತಿಂಗಳು. ಅಂದ್ರೆ ಕೆಲಸ ಏಪ್ರಿಲ್ನಾಗ ಆಗ್ಬೋದು. 2 ಹಂತಗಳು.
ಮೊದಲು ನ್ಯಾಷನಲ್ ಹೈವೇಯಿಂದ ಕಿತ್ತೂರು ಚೆನ್ನಮ್ಮವ್ರಿಗೆ ಬಂದ್ರೆ ಕಿತ್ತೂರು ಚೆನ್ನಮ್ಮೆಯಿಂದ ಆಲ್ಮೋಸ್ಟ್ ಗೋವಾವರೆಗೆ 2 ಹಂತದಲ್ಲಿ ಮಾಡ್ತೀವಿ. ಇದು ಪ್ಯೂರ್ಲಿ ನಮ್ಮ ರಾಜ್ಯ ಸರ್ಕಾರದ ದುಡ್ಡು ಇದು ಫ್ಲೈಓವರ್. ಸರ್, ಈಗ ನಿತಿನ್ ಗಡ್ಕರಿ ಹಳೆ ಪ್ರಾಜೆಕ್ಟ್ಗಳನ್ನು ಮುಗಿಸ್ಕೊಂಡ್ರೆ ಹೊಸ ಕೊಡ್ತೇವೆ ಅನ್ನುವಂತ ಸೊ ಎಷ್ಟು ಪ್ರಾಜೆಕ್ಟ್ ನಮ್ಮ ರಾಜ್ಯದಲ್ಲಿ ಆ ರೀತಿ ಹಳೆ ಬಾಕಿ ಇನ್ನು ಪ್ರಪೋಸಲ್ ಕೇಳಿಲ್ಲ, ಕೊಟ್ಟಬೇಕು ಗೊತ್ತಾಗಿದ್ರೆ ನಾವು ಪ್ರಯಾರಿಟಿ ಮಾಡಿ ಕೊಡ್ತೀವಿ. ಯಾವ್ದು ಜಾಸ್ತಿ ಟ್ರಾಫಿಕ್ ಇದೆ ಅದನ್ನ ಪ್ರಯಾರಿಟಿ. ರಾಜ್ಯ ಸರ್ಕಾರದಿಂದ ಎಷ್ಟು ಕೊಟ್ಟಿದ್ರಿ? ಇನ್ನೂ ಕೊಟ್ಟಿಲ್ಲ, ಇನ್ನು ಅದಕ್ಕೆ ಕೇಳಿಲ್ಲ ಅವ್ರು. ನಮ್ಮ ಮೀಟಿಂಗ್ ಕರೆದಾಗ ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ತಾರೆ. ಲಾಸ್ಟ್ ಇಯರ್ ಕೊಟ್ಟಿರುವಂತದ್ದು ಯಾವ್ದು ಆಗಿಲ್ಲ ಕಳೆದ ಬಾರಿ? ಯಾವ್ದ್ರೆ ಹೊಸ ಪ್ರಾಜೆಕ್ಟ್ ಗೆ ಅಥವಾ ಅಲ್ಲ, ಅದೆಲ್ಲ 12 ವರ್ಷದಿಂದ ನಡೀತಾನೆ ಇದ್ರೆ ಅದ ನಾವು ಮಾಡ್ತಲ್ಲ ಕೆಲಸ, ಅದು ಅವ್ರ ಅಂಡ್ರದು. ನಮ್ ಕಡೆ ಏನ್ರ ಲ್ಯಾಂಡ್ ಅಕ್ವಿಷನ್, ಫಾರೆಸ್ಟ್ ಇಶ್ಯೂ ಬೇರೆ ಏನಿದ್ರೆ ಅದನ್ನ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವೆಲ್ಲ ಹ್ಯಾಂಡ್ ಓವರ್ ಮಾಡಿದ್ವಿ. ಈಗ ಈ ಸಲ ಲಾಸ್ಟ್ ಅತಿವೃಷ್ಟಿ ಆಯ್ತು ಸರ್, ಲಾಸ್ಟ್ ರಸ್ತೆಗಳು ಹಾಳಾಗಿದ್ದು. ಈಗ ಏನ್ ಸರ್, ಏನ್ ವಿಶೇಷವಾದಂತ ಅನುದಾನ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೆ. ಗುಂಡಿ ಮುಚ್ಚುವಂತೆ ಪ್ರಯಾರಿಟಿ ಮ್ಯಾಗ ಮಾಡಿದೀವಿ. ಈಗ ಡಿಸೆಂಬರ್ 30ಕ್ಕೆ ಮುಗಿಸಬೇಕಾಯ್ತು, ಸ್ವಲ್ಪ ಲೇಟ್ ಆಗಿ ಮುಗಿಸಿದೀವಿ. ಮತ್ತೆ ಅದೇ ಮಾಡ್ಲಿಕ್ಕೆ ಆಗಲ್ಲ, ಸಿಸ್ಟಮ್ ಮತ್ತೆ ಮಾಡೋದು ಮತ್ತೆ ಹಂಗೆ ಇರ್ತದೆ. ಪರ್ಮನೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ 1 ಲಕ್ಷ ಕಿಲೋಮೀಟರ್ ಇದೆ ನಮ್ಮ ವ್ಯಾಪ್ತಿಯಲ್ಲಿ, ಇಲಾಖೆಯಲ್ಲಿ. ಇಲ್ಲ, ಮತ್ತೆ ಮಾಡಿದಲ್ಲ ನೀವೇ ಮಾಡಿ. ನಿಮ್ ಪತ್ರಕರ್ತ ಹೇಳಿರಲ್ಲ, ಇಲ್ಲ ನೀವು ಹೇಳಿದಲ್ಲ ಒಳ್ಳೇದಾಗಿದೆ, ನೀವು ಹೇಳಿದ್ರೆ ಬನ್ನಿ ನನಗ. ಇಲ್ಲ ರಿಪೀಟ್ ಮಾಡತ್ತಾರೆ ಈಶ್ವರ್ಗೆ ಅದು ಮತ್ತೆ ರೀ ಅಸ್ಫಾಲ್ಟಿಂಗ್ ಮಾಡ್ಲಿಕ್ಕೆ ತಮ್ಮ ಇಲಾಖೆ ಅದಲ್ರಿ, ನಮ್ದು ಇಲ್ಲೊಂದು ಬ್ರಿಡ್ಜ್ ಹೇಳಿದ್ರೆ ಕುಸುಮಳ್ಳಿ ಬ್ರಿಡ್ಜ್ ಸರ್, ಕುಸುಮಳ್ಳಿ ಬ್ರಿಡ್ಜ್ ಎಲ್ಲ ಕಾಂಕ್ರೀಟೀಕರಣ ಆಗಿದೆ ಸರ್. 2 ರ್ಯಾಂಪ್ಸ್ ಬರೀ ಕನೆಕ್ಟ್ ಮಾಡ್ಬೇಕು, ರೇಲಿಂಗ್ ಮಾಡ್ಬೇಕು ಸರ್. ತಮ್ಮ ಟೈಮ್ ಮತ್ತೆ ಮುಖ್ಯಮಂತ್ರಿಗಳ ಟೈಮ್ ತಗೊಂಡು ಅದನ್ನು ಉದ್ಘಾಟನೆ ಮಾಡಿಸ್ತೀವಿ ಸರ್. ಮಾರ್ಚ್ ಒಳಗಡೆ ಫಿನಿಶ್ ಮಾಡ್ಕೊಳ್ತೀವಿ ಸರ್. ಅಲ್ಲೇ ಕೊಟ್ಟು ಸಿವಿಲ್ ಹಾಸ್ಪಿಟಲ್ ಅಲ್ಲೇ ಓಲ್ಡ್ ನರ್ಸಿಂಗ್ ಹಾಸ್ಟೆಲ್ ಏನಿತ್ತು ಆ ಜಾಗದಲ್ಲಿ ಮಾಡ್ತಾ ಇದ್ದೆ, ಅಲ್ಲೇ ಕೊಟ್ಟು. ಇಲ್ಲ, ಪ್ರಾರಂಭ ಇದೆಲ್ಲ ಪ್ರಾರಂಭ ಕಾಮಗಾರಿ. ಬಟ್ ಆಲ್ರೆಡಿ ಅವರು ಹ್ಯಾಂಡ್ ಓವರ್ ತಗೊಂಡಾರೆ, ಕೆಲಸ ಮಾಡ್ತಿದ್ದಾರೆ, ಪಾರ್ಶಿಯಲಿ ಮಾಡಿದ್ದಾರೆ, ಇನ್ನು ಮಾಡ್ತಾರೆ. ಆದಷ್ಟು ಬೇಗ ಅಂತ ನಾವು, ಯಾಕಂದ್ರೆ ಅದೊಂದಾದ್ರೆ ಬೆಳಗಾವಿ ಸಿಟಿ ಟ್ರಾಫಿಕ್ ಕಡಿಮೆ ಆಗ್ತೈತಿ. DC ಅವರು ಕೂಡ ಫಾಲೋ ಅಪ್ ಮಾಡ್ತಿದ್ದಾರೆ. ಪ್ರತಿ ತಿಂಗಳ ಮೀಟಿಂಗ್ ಮಾಡ್ತಾರೆ. ಕೆಲಸ ಸ್ಟಾರ್ಟ್ ಇದೆ. ನಾವು ರೈತರಿಗೆ ಏನ್ ಹೇಳಿದೀವಿ ಅಂದ್ರೆ, ಕೋರ್ಟ್ ಅಲ್ಲಿ ನಿಮ್ದು ಏನು ವಾದ ಪ್ರತಿವಾದ ಇದೆ ಅಲ್ಲಿ ನಡೆಸಬೇಕು, ರಸ್ತೆಗೆ ಬಂದು ಕೆಲಸ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದೀನಿ. ಅವ್ರು ಒಪ್ಕೊಂಡಿದ್ದಾರೆ. ಸ್ಟೇ ಆರ್ಡರ್ ಇಲ್ಲ ಅದರ ಮೇಲೆ. ಹೈಯೆಸ್ಟ್ ಇಂಡಿಯಾದಾಗ ಸೆಕೆಂಡ್ ಅದ, ಹೈಯೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್. ಈಗ ಅದಕ್ಕೆ ಅದನ್ನ ಸುವರ್ಣಸೌಧಕ್ಕೆ ಅಲ್ಲೇ ಮಾಡ್ತಾರೆ, ಜಾಗ ಹುಡುಕಾಡಿದ್ರೆ ಎಲ್ಲಿಯೂ ಸುಟೇಬಲ್ ಜಾಗ ಸಿಗ್ತಾ ಇಲ್ಲ. ಈಗ ಅಲ್ಲಿ ಜಾಗ ಐತಿ, ಅಲ್ಲಿ ಹೋಯ್ತಾ ಇದೀವಿ. ಸುವರ್ಣಸೌಧ ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದ್ರೆ. ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವ್ದೋ ಸ್ಟೇಷನ್ನಾಗ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರ, ನೀವ್ ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರ್ಬೇಕಲ್ಲ ಅವ್ರು, ಎಲ್ಲಿ ಏನು ಚೋರ್ಲಾ ಘಾಟದಲ್ಲಿ ಕರ್ನಾಟಕ ಏರಿಯಾನೋ, ಮಹಾರಾಷ್ಟ್ರ, ಗೋವಾನೋ, ಯಾಕಂದ್ರೆ ಎಲ್ಲ ಕೂಡಿದಾರ. ಜಸ್ಟ್ ಯಾರ್ದ ಮತ್ತೆ ಇಲ್ಲೇ ಚೋರ್ಲಾ ಆಗಿದ್ರೆ ನಾವು ಮಾಡ್ತೀವಿ, ಫುಲ್ ಪ್ಲೇಜ್ ಮಾಡ್ತಾರೆ. ಎಲ್ಲಾರು ನಡ್ಕೊಂಡ್ ಬರ್ತೀವಿ, ಅವ್ರು ಯಾರು ಎಲ್ಲ. ಹೌದು, ಯಾರು ಎಣಿಸ್ರಿ ಯಾರು ಅದ್ರ ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರು ಇನ್ನೂ ಗೊತ್ತಲ್ಲ. ಬಂದ್ರೆ ಮಾಡತ್ತಾರ, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ BJP ಅಂತ ಇಲ್ಲ, ಎಲ್ಲಾರು ಇರ್ತಾರ, ಮಿಕ್ಸ್ ಇರ್ತಾರೆ, ಎಲ್ಲಾರು ಇರ್ತಾರೆ. ಅದ್ರಾಗ ನಮ್ಮವ್ರು ಅಷ್ಟೇ ಇರೋದು, ಎಲ್ಲ ಮಿಕ್ಸ್ ಇರ್ತಾರೆ. ಸೊ ನೋಡೋಣ, ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ. ಸರ್, ಈಗ ದೂರಿನಲ್ಲಿ 2000 ನೋಟುಗಳು ಅನ್ನುವಂಥದ್ದು ಎಕ್ಸ್ಚೇಂಜ್ ಹೋಗ್ತಾ ಇತ್ತು.
ಅಂದ್ರೆ ಈಗ ಬ್ಯಾನ್ ಆಗಿದ್ದ ನೋಟುಗಳು ಎಕ್ಸ್ಚೇಂಜ್ ಈಗಾಗೋ ಪ್ರಶ್ನೆ ಇಲ್ಲ ಅಲ್ರಿ, ಹಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ? ಬ್ಯಾಂಕ್ನವ್ರು ತಗೋಬೇಕು. ಬ್ಯಾಂಕ್ನವ್ರು ಯಾಕೆ ತಗೋತಾರೆ? ಈಗ 10 ವರ್ಷ ಆಯ್ತು, ತಗೋಲ್ಲ. ಏನಾಗೈತಿ ರಿಯಾಲಿಟಿ ಅವ್ರ ಗೊತ್ತಿಲ್ಲ. ಸೊ ನಮ್ಮವ್ರಂತ ಈಗಲೇ ಪತ್ರನ ಬರ್ದಾರೆ ಎಸ್ ಪಿ ಅವರು. ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದಾರ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನನಗ್ ಸುದ್ದಿ. ಕೊಟ್ರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ಮಿಕ್ಕಿದೆಲ್ಲ ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ. ಏನ ವಾಟ್ಸಪ್ ದಲ್ಲಿ ಓಡಾಡ್ತದೆ ಅಷ್ಟೇ. ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಯಾವ ರೊಕ್ಕ ಇದೆ ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲ ಇದ್ರೊಳಗೆ. ನೋಡೋಣ ಬರ್ಲಿ, ಅದ್ ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನ್ ಶೇರ್ ಮಾಡ್ತಾರ, ನಮ್ಮ ಪೊಲೀಸರ ಸಪೋರ್ಟ್ ಮಾಡ್ತಾರ. ನೋಡೋದು. ಕಿಶೋರ್ ಸಾವಳೆ ಅಂತ ಏನಿದಾನ ಬಿಲ್ಡರ್, ಆತನ ಒಂದು ಆಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಉಲ್ಲೇಖ ಮಾಡ್ತಾನೆ. ಕರ್ನಾಟಕ, ಮಹಾರಾಷ್ಟ್ರ ಅಂದ್ರೆ ಪೊಲೀಸ್ ಮ್ಯಾನೇಜ್ಮೆಂಟ್ ಅಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ. ಹಿಂಗ ಪೊಲೀಸರ ಕೆಲಸ ಇಲ್ಲ ಅಂದ್ರೆ ಅವ್ರ್ಯಾಕ್ ಮಾಡ್ತಾರ? ಇದಕ್ಕೆ ಅವ್ರಿಗೇನ್ ಸಂಬಂಧ? ಅದು ಯಾರೋ ಗಾಡಿಯಾಗ ಹೋಗ್ತಾರ, ಅದನ್ನ ಯಾರೋ ಅವ್ರ ಜನನ ಅದೇನೋ ಮಾಡ್ಯಾರ ಅಂತ ಕೇಳಿದೀವಿ. ಅದು ಎಷ್ಟು ಮಟ್ಟ ನಿಜ ಗೊತ್ತಿಲ್ಲ. ಕರ್ನಾಟಕ ಪೊಲೀಸ್ ಹೆಸರು ಹೇಳ್ತಾರೆ. ಕಿಶೋರ್ ಸಾವಳೆ ಏನಾದ್ರು ನಮ್ಮ ಬೆಳಗಾವಿ ಪೊಲೀಸ್ ಎನ್ಕ್ವೈರಿ ಮಾಡ್ತಾರ ಅಂತ ಇಲ್ಲ ನೋಡಲ್ಲ. ಅದು ನಾವು ಬಂದ್ ಹೇಳ್ಬೇಕಲ್ಲ, ಬಂದ್ ಹೇಳ್ಬೇಕು. ಅವ ಮಹಾರಾಷ್ಟ್ರ ಪೊಲೀಸ್ ಮುಂದಾರ ಹೇಳ್ಬೇಕು, ಇಲ್ಲ ನಮ್ಮ ಮುಂದಾರ ಯಾರ ಮುಂದೆ ಹೇಳ್ಬೇಕಲ್ಲ ಅವನು. ಸುಮಾರು ಹೈಯೆಸ್ಟ್ ಇರೋದು ಈಗ ಬೆಂಗಳೂರು ನಂತರ ಬೆಳಗಾವ್. ಹಿಂದಿನ ಯಾರು ನಮ್ಮ ಈಗಾಗಲೇ ನಮ್ಮ ಡಿ ಸಿ ಅವ್ರಿಗೆ ಮಾಹಿತಿ ಇದ್ದಾರೆ ಇದು ನಕಲಿ ಆಗ್ತದೆ ಅಂತ. ನಾವೊಂದು 2 ರೌಂಡ್ ಮೀಟಿಂಗ್ ಮಾಡಿದೀವಿ. ಮಾಡಿದ್ವಿ. ಪ್ಲಸ್ ನಾನು ಪೊಲೀಸ್ ಕಮಿಷನರ್ ಅವರು ಡಿಸ್ಟ್ರಿಕ್ಟ್ ರಿಜಿಸ್ಟರ್, ಇದು ಮುಗಿಲಿಲ್ಲ, ಇಂಪಾರ್ಟೆಂಟ್ ಇದೆ ಇದು. ನಾನು ಮತ್ತೆ ಪೊಲೀಸ್ ಕಮಿಷನರ್ ಅವರು ಸರ್ ಡಿಸ್ಟ್ರಿಕ್ಟ್ ರಿಜಿಸ್ಟರ್ನು ಕರ್ಸ್ಕೊಂಡು ಮಾಡಿದೀವಿ. ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಹಾಗೂ ಆಧಾರ್ ಸೆಂಟರ್ಗಳಲ್ಲಿ ಏನು ಈ ಕುಂಭಕ್ ನಡೀತಾ ಇದೆ ಇದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಆಲ್ರೆಡಿ FIR ಮಾಡಿದ್ದಾರೆ ಸರ್. ಇನ್ನೊಂದು 2 ರೌಂಡ್ಸ್ ಆಫ್ ಮೀಟಿಂಗ್ಸ್ ಮಾಡಿ ಒಂದು ಸಿಸ್ಟಮ್ ಸೆಟಪ್ ಮಾಡ್ತೀವಿ. ಕಚೇರಿಯಲ್ಲಿ ನಡೀತಾ ಇದೆ. ಅಲ್ಲಿ ಯಾರು ಜೀವಂತ ಇದ್ದಾರೆ, ಯಾರು ಸತ್ತರೆ ಇನ್ನೂ ನೋಡ್ತಾ ಇಲ್ಲ. ಸುಮ್ ಬೋಗಸ್ ಆಧಾರ್ ಕಾರ್ಡ್ ಇರುತ್ತೆ, ನಂಬರ್ ಇರ್ತದೆ, ರೆಜಿಸ್ಟರ್ ಮಾಡಿಬಿಡ್ತಾರೆ. ಇತ್ತೀಚೆಗೆ ಕೇಂದ್ರ ಸಚಿವರದ್ದು ಆಗಿದೆ. ಪೊಲೀಸರು ಅದನ್ನ ವಾಪಸ್ ಕೊಡಿಸಿದ್ದಾರೆ. ಈ ವಿಚಾರನ ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಏನ್ ದಾಖಲಾತಿ ಕೊಟ್ಟಿರ್ತಾರೆ ಅದನ್ನೆಲ್ಲ ರೆಸ್ಟ್ ಮಾಡ್ತೇವೆ, ನಮ್ಗೆ ಏನ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವ್ರು. ಈಗ ಕಾನೂನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಗೊಂಡ್ ಬರ್ತಾ ಇದ್ದಾರೆ. ಮೊನ್ನೆ ಅಸೆಂಬ್ಲಿನಲ್ಲಿನೂ ಒಂದು ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಅದರದ್ದು ರೂಲ್ಸ್ ಫ್ರೇಮ್ ಆಗ್ಬೇಕು. ಆವಾಗ ಡಿಸ್ಟ್ರಿಕ್ಟ್ ರಿಜಿಸ್ಟರ್ಗೆ ಪವರ್ ಸಿಗುತ್ತೆ. ಏನಾದ್ರೂ ನಕಲಿ ರಿಜಿಸ್ಟ್ರೇಷನ್ ಆಗಿದೆ ಅಂದ್ರೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಹಂತದಲ್ಲೇ ಆ ಸೇಲ್ ಡೀಟ್ ನು ಅವರು ಕ್ಯಾನ್ಸಲ್ ಮಾಡಬೇಕು. ಮೊದಲು ಕೋರ್ಟ್ಗೆ ಹೋಗ್ಬೇಕಾಯ್ತು, ಈಗಿಲ್ಲ. ಅವ್ರು ಕನ್ಫರ್ಮ್ ಮಾರೆ ಅವರೇ ಕ್ಯಾನ್ಸಲ್ ಮಾಡ್ತಾರೆ. ಅದು ಆಲ್ರೆಡಿ ಪಾಸ್ ಆಗಿದೆ ಅದು. ಎಸ್ ಸರ್, ಮೊನ್ನೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ದಾರೆ ಸರ್. ಇಲ್ಲ, ಯಾರು ಬಂದು ಕಂಪ್ಲೇಂಟ್ ಕೊಟ್ರೆ ಅದ ಈಗಾಗಲೇ ಬಹಳಷ್ಟು ಆಕ್ಷನ್ ತಗೊಂಡಾರೆ. ಯಾರು ಬರಬೇಕು. ಮೊನ್ನೆ FIR ಮಾಡಿದ್ದಾರೆ. ಇದಾರೆ. ಅದು ಸ್ವಲ್ಪ ಆಗಿದೆ, ಸಮಸ್ಯೆ ಆಗಿದ್ದಾರೆ. ನಮ್ಮ ಹಿಂದಕಲೆ ರಾಯಬಾಗದ ಆರೋಗ್ಯ ಏರಿಯಾಗ ನಮ್ಮ APMC ಲ್ಯಾಂಡ್ ಖಾನಾಪುರದಾಗ ಎಲ್ಲ ಸೇಲ್ ಆಯ್ತು. ಆಲ್ರೆಡಿ ಅವ್ನ ಮ್ಯಾಗ ನಾವು ಕೇಸ್ ಹಾಕಿದ್ದಾರೆ. ಅಲ್ಲ, ನಮ್ಮ ಗಮನಕ್ಕೆ ಬಂದ್ರೆ ಅವ್ರು ಯಾರು ಕಂಪ್ಲೇಂಟ್ ಕೊಟ್ರೆ ನಾವು ಮಾಡ್ತೀವಿ.